ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಭೂಗತ ಪಾತಕಿ ರವಿ ಪೂಜಾರಿ ಸಹಚರ ಕವಿರಾಜ್ ಅಲಿಯಾಸ್ ರಾಜ್ನನ್ನ ಕೋಲಾರದ ಸೈಬರ್ ಕ್ರೈಮ್ ಪೊಲೀಸರು ಬಂಧನ ಮಾಡಿದ್ದಾರೆ. 2020ರಲ್ಲಿ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಅವರ ಕಿಡ್ನಾಪ್ ಮತ್ತು ಕೊಲೆ ಯತ್ನ ಕೇಸ್ನಲ್ಲಿ ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕವಿರಾಜ್ ಮತ್ತೆ ಅವರ ಒಂದು ಸಹಚರರ ವಿರುದ್ಧ ಒಂದು ದೂರು ದಾಖಲಾಗಿತ್ತು. ಈ ಒಂದು ದೂರು ದಾಖಲಾಗಿದ್ದ ಸಂದರ್ಭದಲ್ಲಿ ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕಾಗಿರುತ್ತೆ. ಈ ನಿಟ್ಟಿನಲ್ಲಿ ಅವರನ್ನ ಬಂಧನ ಮಾಡಿ ಇದೀಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರ್ತಕ್ಕಂಥದ್ದು. ಇಂಥದ ಬಹುತೇಕ ಕಡೆ ಈ ಒಂದು ಕವಿರಾಜ್ ಮೇಲೆ ಪ್ರಕರಣಗಳಿದೆ. ದೇಶದಾದ್ಯಂತ ಇವರ ಮೇಲೆ ಸುಮಾರು 14 ಕ್ರಿಮಿನಲ್ ಪ್ರಕರಣ ಆರೋಪಗಳಿರ್ತಕ್ಕಂಥದ್ದು. ದರೋಡೆ, ಸುಲಿಗೆ, ಕಿಡ್ನಾಪ್ ಮತ್ತೆ ಕೊಲೆ ಯತ್ನ ಇಂಥ ಒಂದು ಪ್ರಕರಣಗಳು ಈ ಒಂದು ಕವಿರಾಜ್ ಮೇಲೆ ಇರ್ತಕ್ಕಂಥದ್ದು. ನೊಟೋರಿಯಸ್ ಒಬ್ಬ ಆರೋಪಿಯಾಗಿರ್ತಕ್ಕಂಥ ಈ ಒಂದು ಕವಿರಾಜ್ನನ್ನ ಬಂಧನ ಮಾಡತಕ್ಕಂಥ ನಿಟ್ಟಿನಲ್ಲಿ ಕೋಲಾರದ SP ಆಗಿರ್ತಕ್ಕಂಥ ನಿಖಿಲ್ ಅವರು ಸೈಬರ್ ಕ್ರೈಮ್ ನ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಜಗದೀಶ್ ಅವರ ನೇತೃತ್ವದಲ್ಲಿ 5 ಜನರ ಒಂದು ತಂಡವನ್ನು ರಚನೆ ಮಾಡಿರ್ತಾರೆ. ಈ ಒಂದು ತಂಡ ಏನಿದೆ ದೆಹಲಿ, ಉತ್ತರ ಪ್ರದೇಶ, ಉತ್ತರಾಖಂಡ ಈ ಒಂದು ಭಾಗದಲ್ಲಿ ಎಲ್ಲ ಸಂಚಾರ ಮಾಡಿ ಪಕ್ಕಾ ಒಂದು ಪ್ಲಾನ್ ಮಾಡಿ ಈ ಒಂದು ಆರೋಪಿಯನ್ನ ಇದೀಗ ಬಂಧನ ಮಾಡಿರ್ತಕ್ಕಂಥದ್ದು. ಕವಿರಾಜ್ ಏನಿದ್ದಾರೆ ಅವರು 2020ರಲ್ಲಿ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಅವರನ್ನ ಕೋಲಾರ ತಾಲೂಕಿನ ಕೋಗಿಲಹಳ್ಳಿ ಅವರ ಗೆಸ್ಟ್ ಹೌಸ್ ಇಂದ ವರ್ತೂರ್ ಪ್ರಕಾಶ್ ಅವರು ಹೊರಡುವಾಗ ಅವರ ಕಾರನ್ನ ಅಡ್ಡಗಟ್ಟಿ ಅವರನ್ನ ಅಪಹರಣ ಮಾಡಿದ್ರು. 2-3 ದಿನಗಳ ಕಾಲ ಅವರನ್ನ ಒತ್ತೆಯಾಗಿಟ್ಕೊಂಡು ಲಕ್ಷಾಂತರ ರೂಪಾಯಿ ದುಡ್ಡನ್ನು ಕೂಡ ತೆಗೆದುಕೊಂಡಿದ್ರು. ಈ ನಿಟ್ಟಿನಲ್ಲಿ ಅವರನ್ನ ಅಂದು ಕೋಲಾರದ ಪೊಲೀಸರು ಬಂಧನ ಮಾಡಿದ್ರು. ಮತ್ತೆ ಜಾಮೀನನ್ನು ಪಡ್ಕೊಂಡು ಹೊರ ಹೋಗಿದಂತ ಆರೋಪಿ ಕವಿರಾಜ್ ಏನಿದ್ದಾನೆ ಅವರು ಕೋಲಾರದ ಒಂದು ನ್ಯಾಯಾಲಯಕ್ಕೆ ವಿಚಾರಣೆಗೆ ಹಾಜರಾಗ್ತಾ ಇರಲಿಲ್ಲ. ಈ ನಿಟ್ಟಿನಲ್ಲಿ ಅವರು ಬಹುತೇಕ ಎಲ್ಲ ಅವ್ರ ಮೇಲೆ ಎಲ್ಲೆಲ್ಲೂ ಪ್ರಕರಣಗಳು ದಾಖಲಾಗಿದ್ದು ಎಲ್ಲ ಕಡೆ ಅವರು ವಿಚಾರಣೆಗೆ ಸರಿಯಾಗಿ ಹಾಜರಾಗ್ತಾ ಇರಲಿಲ್ಲ ಅಂತಕ್ಕಂಥ ಒಂದು ಮಾತು ಕೂಡ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕೋಲಾರದ SP ಆಗಿರ್ತಕ್ಕಂಥ ನಿಖಿಲ್ ಅವರು ಅರೆಸ್ಟ್ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆ ಒಂದು ವಿಶೇಷ ತಂಡವನ್ನು ರಚನೆ ಮಾಡಿದ್ದಾರೆ. ಈ ಒಂದು ತಂಡ ಏನಿದೆ ಸತತ ಒಂದು ಪ್ರಯತ್ನವನ್ನು ಮಾಡಿ ಇದೀಗ ಯಶಸ್ವಿಯಾಗಿ ಕವಿರಾಜ್ನನ್ನ ಬಂಧನ ಮಾಡಿರ್ತಕ್ಕಂಥದ್ದು. ಕವಿರಾಜ್ ಅಲಿಯಾಸ್ ರಾಜ್ ಏನಿದ್ದಾರೆ ಅವರು ಉತ್ತರಾಖಂಡ ಮತ್ತು ನೇಪಾಳ ಗಡಿ ಭಾಗದ ಮೂಲತಃ ನಿವಾಸಿಯಾಗಿದ್ದಾರೆ. ಅವರು ಬಹುತೇಕ ದಕ್ಷಿಣ ಒಂದು ಭಾರತದಲ್ಲಿ ಹೆಚ್ಚಾಗಿ ಒಂದು ಆಪರೇಷನ್ ಗಳನ್ನ ಮಾಡ್ತಾ ಇದ್ರು. ಅಂದ್ರೆ ಈ ರೀತಿಯಾಗಿ ಒಂದು ಕೊಲೆ ಯತ್ನ, ಸುಲಿಗೆ ಮತ್ತೆ ಕಿಡ್ನಾಪ್ ಇಂತ ಒಂದು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗ್ತಾ ಇದ್ರು. ಇನ್ನು ಈ ಒಂದು ಕವಿರಾಜ್ ಅಲಿಯಾಸ್ ರಾಜ್ ಈ ಒಂದು ಆರೋಪಿ ಏನಿದ್ದಾರೆ ಇವರು ಭೂಗತ ಪಾತಕಿ ರವಿ ಪೂಜಾರಿ ಅವರ ಸಹಚರ ಆಗಿರ್ತಾರೆ. ದಕ್ಷಿಣ ಭಾರತದಲ್ಲಿ ಬಹುತೇಕ ರಾಜ್ಯಗಳಲ್ಲಿ ಇವರು ಬಹಳಷ್ಟು ಒಂದು ಅಪರಾಧಗಳು ಇವ್ರು ಮಾಡಿರ್ತಕ್ಕಂಥದ್ದು. ದೇಶದಾದ್ಯಂತ ಸುಮಾರು 14 ಪ್ರಕರಣಗಳು ಇವ್ರ ಮೇಲೆ ಈಗಾಗಲೇ ರಿಜಿಸ್ಟರ್ ಆಗಿರ್ತಕ್ಕಂಥದ್ದು. ಇವರು ಉತ್ತರಾಖಂಡ ಮತ್ತೆ ನೇಪಾಳ ಗಡಿಭಾಗದ ಮೂಲತಃ ಒಬ್ಬ ನಿವಾಸಿ ಕೂಡ ಆಗಿರ್ತಕ್ಕಂಥದ್ದು. ಮತ್ತೆ ಈ ಮಧ್ಯೆ ಇವರು ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಆಕ್ಟಿವ್ ಆಗಿಲ್ಲ. ಇದೀಗ ಅವರು ಉತ್ತರ ಭಾರತದ ಕೆಲವು ರಾಜ್ಯಗಳಲ್ಲಿ ಆಕ್ಟಿವ್ ಆಗಿರ್ತಕ್ಕಂಥ ಆರೋಪಿ ಕೂಡ ಆಗಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಇದೀಗ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕವಿರಾಜ್ ಅಲಿಯಾಸ್ ರಾಜ್ ಆರೋಪಿ ಇದ್ದಾರೆ ಇವರನ್ನ ಬಂಧನ ಮಾಡಿ ಈಗಾಗಲೇ ಕೋಲಾರದ ಜನಸತ್ರ ನ್ಯಾಯಾಲಯದ ಮುಂದೆ ಈಗಾಗಲೇ ಪೊಲೀಸರು ಹಾಜರುಪಡಿಸಿದ್ದಾರೆ. ಅವರನ್ನ ನ್ಯಾಯಾಂಗ ಬಂಧನಕ್ಕೂ ಕೂಡ ಕೊಟ್ಟಿರ್ತಕ್ಕಂಥದ್ದು. ಬಹುತೇಕ ಕಡೆ ಇವರು ದರೋಡೆ, ಕಳ್ಳತನ ಮತ್ತೆ ಕೊಲೆ ಯತ್ನ ಮತ್ತೆ ಕಿಡ್ನಾಪ್ ಇಂಥದ್ದೇ ಒಂದು ಪ್ರಕರಣಗಳಲ್ಲಿ ಭಾಗಿಯಾಗ್ತಾ ಬಂದಿದ್ದಾರೆ. ಇವರದೇ ಆದಂತಹ ಒಂದು ವಿಶೇಷ ತಂಡ ಕೂಡ ಇರತಕ್ಕಂಥದ್ದು. ಇವ್ರ ಮೇಲೆ ತಮಿಳುನಾಡು ಮತ್ತೆ ಕರ್ನಾಟಕ ಸೇರಿದಂತೆ ಬಹುತೇಕ ಬೇರೆ ಬೇರೆ ರಾಜ್ಯಗಳಲ್ಲಿ ಸುಮಾರು 14 ಪ್ರಕರಣಗಳಲ್ಲಿ ಇವರು ಆರೋಪಿ ಆಗಿರ್ತಕ್ಕಂಥದ್ದು. ಇವರು ಕೋರ್ಟ್ ನ ಒಂದು ವಿಚಾರಣೆಗಳಿಗೆ ಹಾಜರಾಗ್ತಾ ಇರಲಿಲ್ಲ. ಈ ನಿಟ್ಟಿನಲ್ಲಿ ಕೋಲಾರದ ಪೊಲೀಸರು ಧೈರ್ಯ ಸಾಹಸವನ್ನು ಮಾಡಿ ಈಗಾಗಲೇ ಈ ಆರೋಪಿಯನ್ನ ಅರೆಸ್ಟ್ ಮಾಡಿ ಇದೀಗ ನ್ಯಾಯಾಂಗ ಬಂಧನಕ್ಕೆ ಕೂಡ ಒಪ್ಪಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಕೋಲಾರದ ಮಾಜಿ ಸಚಿವರಾಗಿರ್ತಕ್ಕಂಥ ವರ್ತೂರ್ ಪ್ರಕಾಶ್ ಅವರ ಕಿಡ್ನಾಪ್ ಪ್ರಕರಣದ ಪ್ರಮುಖ ಮಾಸ್ಟರ್ ಮೈಂಡ್ ಆಗಿರ್ತಕ್ಕಂಥ ಕವಿರಾಜ್ ಅಲಿಯಾಸ್ ರಾಜ್ ಏನಿದ್ದಾರೆ ಅವರ ವಿರುದ್ಧ 2020ರಲ್ಲಿ ಕೋಲಾರದ ಗ್ರಾಮಾಂತರ ಠಾಣೆ ಪ್ರಕರಣ ದಾಖಲಾಗಿತ್ತು. ಈ ಒಂದು ಪ್ರಕರಣದ ವಿಚಾರಣೆಗೆ ಹಾಜರಾಗದೇನೆ ತಲೆಮರೆಸಿಕೊಂಡಿದ್ದಂತಹ ಆರೋಪಿ ಕವಿರಾಜ್ ಅಲಿಯಾಸ್ ರಾಜನನ್ನ ಉತ್ತರಾಖಂಡದ ನೋಯ್ಡಾ ನಗರದಲ್ಲಿ ಈಗಾಗಲೇ ಪೊಲೀಸರು ಬಂಧನ ಮಾಡಿರ್ತಕ್ಕಂಥದ್ದು. ಇವರನ್ನ ಬಂಧನ ಮಾಡ್ಲಿಕ್ಕೆ ಅಂತಾನೆ 2-3 ರಾಜ್ಯಗಳಲ್ಲಿ ಪೊಲೀಸರು ಈಗಾಗಲೇ ಇವ್ರ ಬಗ್ಗೆ ಬಹಳಷ್ಟು ಕಡೆ ಶೋಧ ಕಾರ್ಯಾಚರಣೆ ಮಾಡಿ ಇದೀಗ ಪಕ್ಕಾ ಪ್ಲಾನ್ ಮಾಡಿ ಇದೀಗ ಕೋಲಾರದ ಸೈಬರ್ ಕ್ರೈಮ್ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಜಗದೀಶ್ ಅವರ ನೇತೃತ್ವದ 5 ಜನರ ಒಂದು ವಿಶೇಷ ತಂಡ ಏನಿತ್ತು ಈಗಾಗಲೇ ಅವರನ್ನ ಬಂಧನ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರ್ತಕ್ಕಂಥದ್ದು. ಈ ಬಗ್ಗೆ ಕೋಲಾರದ SP ನಿಖಿಲ್ ಅವರು ಅವರ ಬಗ್ಗೆ ಒಂದು ಮೆಚ್ಚುಗೆಯನ್ನು ಮಾತನಾಡಿದ್ದಾರೆ. ಜೊತೆಗೆ ಈ ಒಂದು ತಂಡದ ಕಾರ್ಯಾಚರಣೆಗೆ ಒಂದು ಮೆಚ್ಚುಗೆ ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಕೋಲಾರ ಗ್ರಾಮಾಂತರ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಒಂದು ಅಪಹರಣ ಪ್ರಕರಣದಲ್ಲಿ ಬೇಕಾಗಿದ್ದಂತಹ ಕವಿರಾಜ್ ಅನ್ನೋ ಆರೋಪಿಯನ್ನು ನಾವು ನೋಯ್ಡಾಯಿಂದ ದಸ್ತಗಿರಿ ಮಾಡಿಕೊಂಡು ತೊಗೊಂಬಂದಿದ್ದೀವಿ. ಇವನು ಸುಮಾರು ಒಂದು 14 ಕೇಸಲ್ಲಿ ಬೇಕಾಗಿದ್ದು. ಇದರಲ್ಲಿ ಮರ್ಡರ್, ಅಟೆಂಪ್ಟ್ ಟು ಮರ್ಡರ್, ಕಿಡ್ನ್ಯಾಪಿಂಗ್ ಫಾರ್ ರ್ಯಾನ್ಸಮ್ ಈ ಎಲ್ಲ ರೀತಿಯ ಒಂದು ಚಾರ್ಜಸ್ ಇರುವಂಥ ಕೇಸಸ್ ಅವನ ಮೇಲೆ ಪೆಂಡಿಂಗ್ ಇದ್ದು. ನಮ್ಮ ಬೆಂಗಳೂರು ಸಿಟಿ ಮತ್ತು ನಮ್ಮಲ್ಲಿ ಸೇರಿ ಒಂದು ಸುಮಾರು 14 ವಾರೆಂಟ್ಗಳು ಅವನ ಮೇಲೆ ಪೆಂಡಿಂಗ್ ಇತ್ತು. ಇವನನ್ನು ನಾವು ನಮ್ಮ ಸೈಬರ್ ಕ್ರೈಮ್ ಟೀಮ್ ಅದರಲ್ಲಿ ಇದ್ದಂತಹ ಇನ್ಸ್ಪೆಕ್ಟರ್ ಜಗದೀಶ್ ಮತ್ತು ಅಂಬರೀಷ್, ಬಾಲಾಜಿ ಮತ್ತು ಸಂತೋಷ್
ಈ ಎಲ್ಲ ಟೀಮು ಸತತವಾಗಿ ಆಲ್ಮೋಸ್ಟ್ 3 ಮಂತ್ಸಿಂದ ಪ್ರಯತ್ನಪಟ್ಟು ಅವನ್ನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಬರೋ ವ್ಯವಸ್ಥೆ ಮಾಡಿದ್ವಿ. ಇವಾಗ ಅವನಿಗೆ ಆಲ್ರೆಡಿ ನಾವು ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟು ಅವನಿಗೆ JC ಆಗಿದೆ. ಇವನು he is operating with other known underworld ಯಾರು ವಾಂಟೆಡ್ ಕ್ರಿಮಿನಲ್ಸ್ ಇದ್ದಾರೆ ಅವ್ರ ಜೊತೆಗೂ ಇವೊಂದು ನಂಟಿದೆ ಅಂತ ನಮಗೆ ಪ್ರಾಥಮಿಕ ಹಂತದಲ್ಲಿ ತಿಳಿದು ಬಂದಿದೆ. ಅದರ ನಿಟ್ಟಿನಲ್ಲೇ ನಾವು ನಮ್ಮ ಇನ್ವೆಸ್ಟಿಗೇಷನ್ನ ಮಾಡ್ತಾ ಇದ್ದೀವಿ. ಈ ಒಂದು ಕೇಸಲ್ಲಿ ಸುಮಾರು 5 ವರ್ಷದಿಂದ ಅವನು ತಲೆಮರೆಸ್ಕೊಂಡು ಹೋಗಿದ್ದ. ನಮ್ಮ ಏನು ಸೈಬರ್ ಕ್ರೈಮ್ ಟೀಮ್ ಇದೆ ಅದು ಒಂದು ಅತ್ಯುತ್ತಮವಾದ ಕೆಲಸವನ್ನು ಮಾಡಿ ಇವನ್ನ ದಸ್ತಗಿರಿ ಮಾಡಿ ಇವಾಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಒಟ್ಟಾರೆಯಾಗಿ ಕೋಲಾರ ಸೇರಿದಂತೆ ಬಹುತೇಕ ಬೇರೆ ಬೇರೆ ಕಡೆಗಳಲ್ಲಿ ಈ ತರ ಕಿಡ್ನಾಪ್, ಬೆದರಿಕೆ ಮತ್ತೆ ಕಳ್ಳತನ ಆರೋಪಗಳಲ್ಲಿ ಭಾಗಿಯಾಗಿದ್ದಂತಹ ಮತ್ತೆ ಮಾಸ್ಟರ್ ಮೈಂಡ್ ಆಗಿದ್ದಂತಹ ಆರೋಪಿ ಕವಿರಾಜ್ ಅಲಿಯಾಸ್ ರಾಜನಿದ್ದಾನೆ. ಈತ ಭೂಗತ ಪಥಕಿ ರವಿ ಪೂಜಾರಿಯ ಸಹಚರ ಕೂಡ ಆಗಿದ್ದಾನೆ. ಮತ್ತೆ ಈತನ ಸಹಚರರು ಕೂಡ ಈಗಾಗಲೇ ಆಕ್ಟಿವ್ ಆಗಿರ್ತಕ್ಕಂಥ ಮಾಹಿತಿ ಕೂಡ ಇರತಕ್ಕಂಥದ್ದು. ಇದೀಗ ಈತರು ಪೊಲೀಸರು ಬಂಧನವನ್ನ ಮಾಡಿ ನ್ಯಾಯಾಂಗ ಬಂಧನಕ್ಕೆ ನೀಡಿರ್ತಕ್ಕಂಥದ್ದು. ರಘುರಾಜ್, News 18 ಕೋಲಾರ.